ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದನ್ನ ತೆರವು ಮಾಡಿದಂತ ವಿಚಾರಕ್ಕೆ ಕೇರಳ ಸರ್ಕಾರ ಮಾತನಾಡಿದ್ದಾಯಿತು. ಇದು ಮುಸಲ್ಮಾನರ ಮೇಲಿನ ದೌರ್ಜನ್ಯ ಅಂತ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿದರು. ಇದಾದ ಬೆನ್ನಿಗೆ ಈಗ ಪಾಕಿಸ್ತಾನವೂ ಕೂಡ ಖ್ಯಾತೆ ತೆಗೆದಿದೆ. ಕೋಗಿಲು ಲೇಔಟ್ ಒತ್ತುವರಿ ಮೇಲೆ ಪಾಕಿಸ್ತಾನ ಈಗ ಇದು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಅನ್ನೋ ರೀತಿಯಲ್ಲಿ ಮಾತನಾಡಿದೆ. ಅಕ್ರಮ ಮನೆಗಳ ಧ್ವಂಸ ಕೇರಳದ ಬಳಿಕ ಪಾಕಿಸ್ತಾನವೂ ಕೂಡ ಖ್ಯಾತೆ ತೆಗೆದಿದೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮುಸಲ್ಮಾನರ ಮನೆ ನಾಶ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಮುಸಲ್ಮಾನರ ಮೇಲೆ ದೌರ್ಜನ್ಯ ಅಂತ ಪಾಕಿಸ್ತಾನ ಉಲ್ಲೇಖಿಸಿದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರೋದು. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದು ಕಳವಳಕಾರಿ ವಿಚಾರ ಅಂತ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಅಲ್ಪಸಂಖ್ಯಾತರ ಸ್ಥಿತಿ ಬಗ್ಗೆ ಮಾತನಾಡ್ತಾ ಇರೋದು. ಅಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೆಂಗಿದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂಗಳ ಸ್ಥಿತಿ ಏನು ಅಂತ. ಅಂತ ಪಾಕಿಸ್ತಾನ ಭಾರತಕ್ಕೆ ಬುದ್ಧಿ ಹೇಳ್ತಾ ಇರೋದು. ಭಾರತದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಕಳವಳಕಾರಿಯಾಗಿದೆ ಅಂತ ಇಡೀ ಜಗತ್ತಲ್ಲೇ ಕೊಳೆತು ನಾರ್ತಾ ಇದೆ ಪಾಕಿಸ್ತಾನ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅಂತ ದೇಶ ನಮಗೆ ಪಾಠ ಮಾಡ್ತಾ ಇರೋದಿಲ್ಲ. ಪಾಕಿಸ್ತಾನದಲ್ಲಿರುವಂತಹ ಅಲ್ಪಸಂಖ್ಯಾತರ ಪರಿಸ್ಥಿತಿ ಎಷ್ಟೊಂದು ಚಿಂತಾಜನಕ. 15% ಇದ್ದಂತ ಹಿಂದೂಗಳು 2% ಇಳಿದಿದ್ದಾರಲ್ಲ. ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅಂತ ಯಾವ ಪರಿಸ್ಥಿತಿಯೂ ಬಂದಿಲ್ಲ. 9% ಇದ್ದಂತ ಇಲ್ಲಿನ ಅಲ್ಪಸಂಖ್ಯಾತರ ಸಂಖ್ಯೆ 15ಕ್ಕೆ ಏರಿದೆ. ಭಾರತದಲ್ಲಿ ಎಲ್ಲಿ ಯಾರು ದೌರ್ಜನ್ಯಕ್ಕೊಳಗಾಗ್ತಾ ಇರೋದು? ಪಾಠ ಮಾಡ್ತಾ ಇರೋದು ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಭಾರತ ತಿರುಗೇಟನ್ನ ಕೂಡ ಕೊಟ್ಟಿದೆ. ನಿಮ್ದನ್ನು ನೀವು ನೋಡ್ಕೊಳ್ರಿ ಮೊದಲು ಅಂತ. ನಿಮ್ಮ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ, ಅದನ್ನು ನೋಡ್ಕೊಳ್ಳಿ ಮೊದಲು ಅಂತ ಭಾರತ ತಿರುಗೇಟು ಕೊಟ್ಟಿದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ಮಾಡಿರೋ ಪತ್ರಿಕಾ ಪ್ರಕಟಣೆ. ಕ್ರಿಸ್ಮಸ್ ವೇಳೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದಿದೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮುಸಲ್ಮಾನರ ಮನೆಗಳು ಧ್ವಂಸ ಆಗಿದೆ. ಅಂದ್ರೆ ಈ ಕೋಗಿಲು ಲೇಔಟ್ನ ವಿಚಾರವನ್ನು ಪ್ರಸ್ತಾಪ ಮಾಡಿ, ಇದನ್ನೆಲ್ಲ ಪ್ರಸ್ತಾಪ ಮಾಡಿ ಭಾರತದಲ್ಲಿ ಅಲ್ಪಸಂಖ್ಯಾತರು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂತ. ಇದಕ್ಕೆ ಭಾರತ ಕೊಟ್ಟಂತ ತಿರುಗೇಟು ನೋಡ್ತಾ ಇದ್ದೀರಿ. ಪಾಕ್ನಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಾ ಇದೆ. ಮೊದಲು ನಿಮ್ದನ್ನು ನೀವು ಸರಿ ಮಾಡ್ಕೊಳ್ಳಿ, ಭಾರತದ ವಿಚಾರದಲ್ಲಿ ಆಮೇಲೆ ಮಾತನಾಡಿ ಅಂತ ಭಾರತ ತಿರುಗೇಟನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನ ಮೊದಲು ತಂದಿದ್ದೆ ಕೇರಳದ ಮುಖ್ಯಮಂತ್ರಿ. ಈಗ ಪಾಕಿಸ್ತಾನವೂ ಕೂಡ ಅದೇ ರಾಗದಲ್ಲಿ ಮಾತನಾಡ್ತಾ ಇದೆ. ಹೌದು ರಕ್ಷತ್, ಏನಂತಂದ್ರೆ ಬೆಂಗಳೂರಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಂತಹ ಮನೆಗಳನ್ನ ತೆರವು ಮಾಡಿದಾಗ ಮೊದಲು ಅವರ ಪರವಾಗಿ ಧ್ವನಿ ಎತ್ತಿದ್ದು ಕೇರಳದ ಮುಖ್ಯಮಂತ್ರಿಗಳು. ಕೇರಳದ ಮುಖ್ಯಮಂತ್ರಿ ಏನು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವಿರೋಧಿ ಅಂತ ಹೇಳಿ ಪೋಸ್ಟ್ ಅನ್ನು ಮಾಡ್ತು. ಈಗ ಭಾರತದ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನ ಕೂಡ ಇದೀಗ ಭಾರತದ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದೆ. ಏನಂದ್ರೆ ಸರ್ಕಾರಿ ಪ್ರಾಯೋಜಿತವಾಗಿ ಈ ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ, ಮುಸ್ಲಿಮರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದೀಗ ಪಾಕಿಸ್ತಾನದ ವಿದೇಶಾಂಗ ವಕ್ತಾರ ಕೂಡ ಅದನ್ನ ಪೋಸ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಇಶ್ಯೂ ಅನ್ನ ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಈಗ ಶತ್ರು ರಾಷ್ಟ್ರ ಪಾಕಿಸ್ತಾನ ಮುಂದಾಗಿರುವಂತದ್ದು. ಮುಖ್ಯವಾಗಿ ಅವರ ಪೋಸ್ಟ್ ಅಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಕಿರುಕುಳವು ತೀವ್ರ ಕಳವಳವಾಗಿರುವಂತಹ ವಿಚಾರ. ಕ್ರಿಸ್ಮಸ್ ಸಮಯದಲ್ಲಿ ಅವರ ಮೇಲೆ ದಾಳಿಗಳಾಗಿದ್ದಾವೆ, ಜೊತೆಗೆ ಸರ್ಕಾರಿ ಪ್ರಾಯೋಜಿತವಾಗಿರುವಂತಹ ಒಂದು ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಪೋಸ್ಟ್ ಅನ್ನು ಕೂಡ ಮಾಡಿರುವಂತದ್ದು. ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ತಿರುಗೇಟು ಕೊಡಿರುವಂತಹ ಭಾರತ ನಮ್ಮತ್ತ ಬೆರಳು ಮಾಡುವ ಮುನ್ನ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಉತ್ತರ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಕೇರಳ ಎತ್ತಿರುವಂತಹ ಒಂದು ವಿಚಾರವನ್ನ ಶತ್ರು ರಾಷ್ಟ್ರ ಕೂಡ ಎತ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಕಳವಳ ವ್ಯಕ್ತಪಡಿಸುವಂತಹ ವಿಚಾರ. ಯಾಕಂದ್ರೆ ಇದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರುವುದನ್ನ ಕಾನೂನಾತ್ಮಕವಾಗಿ ತೆರವು ಮಾಡುವಾಗ
ಇದನ್ನ ರಾಜಕೀಯವಾಗಿ ಪ್ರಾರಂಭ ಮಾಡಿದ್ದೆ ಕೇರಳ. ಇದಕ್ಕೆ ಕೇರಳದ ಒಂದು ಏನು ಒಂದು ದಾರಿಯನ್ನ ಮತ್ತೆ ಪಾಕಿಸ್ತಾನ ಕೂಡ ಎತ್ತಿರುವಂತದ್ದು. ಸದ್ಯಕ್ಕೆ ಈಗ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಕೂಡ ಭಾರತ ಮಾಡ್ತಾ ಇದೆ. ಈಗಾಗಲೇ ಏನು ಆ ಮುಸ್ಲಿಮರ ಮನೆಗಳನ್ನ ತೆರವು ಮಾಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಒಂದು ನಿರ್ಧಾರ ಕೂಡ ಮಾಡಿದೆ. ಅವರಿಗೆ ಪುನರ್ವಸತಿ ಬೇಕಂತಂದ್ರೆ ಸರ್ಕಾರ ಒಂದು ಅವಕಾಶ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಹಣವನ್ನ ಪಾವತಿ ಮಾಡುವ ಮೂಲಕ ಅವ್ರಿಗೆ ಪಕ್ಕಾ ಮನೆಗಳು, ಈಗ ಅವ್ರು ಇದ್ದಂತಹ ಪರಿಸ್ಥಿತಿ ಹೇಗಿತ್ತಂದ್ರೆ ಯಾವ್ದೋ ಒಂದು ಗುಡಿಸಲಲ್ಲಿ ಇದ್ರು, ಇದೀಗ ಅವರಿಗೆ ಪಕ್ಕಾ ಮನೆಗಳನ್ನ ಒದಗಿಸುವಂತಹ ಕೆಲಸವನ್ನ ಈಗ ಸರ್ಕಾರ ಮುಂದಾಗಿರುವಂತದ್ದು. ಸದ್ಯಕ್ಕೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ರಕ್ಷತ್. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.